ಬೇಕಾ? ಹಾಗಿದ್ರೆ ಇವತ್ತೇ ಸನ್ಪ್ಯೂರ್ ಖರೀದಿಸಿ, ಅದರೊಂದಿಗೆ ಕೂಪನ್ ಪಡೆಯಿರಿ. ಅದೃಷ್ಟಶಾಲಿ ನೀವಾಗಿ. 10 ವರ್ಷಗಳಿಂದ ಪ್ರತಿ ಕುಟುಂಬದ ಆರೋಗ್ಯದ ಸಂಗಾತಿ ಸನ್ಪ್ಯೂರ್. ಕೇವಲ ಕಾರ್ ಮಾತ್ರ ಅಲ್ಲ, ಬೈಕ್ಗಳು, ಹೋಮ್ ಥಿಯೇಟರ್ ಸಿಸ್ಟಮ್ಸ್, ವಾಷಿಂಗ್ ಮೆಷಿನ್, ಮಿಕ್ಸರ್, ಇನ್ನು ಹಲವಾರು ಬಹುಮಾನಗಳು ನಿಮಗಾಗಿ ಕಾದಿವೆ. ಸನ್ಪ್ಯೂರ್, ಆರೋಗ್ಯದೊಂದಿಗೆ ಬಹುಮಾನ. ಈ ಡಿಸೈನರ್ ಕವಾರ್ಡ್ ಬಂತ. ವಾವ್, ಡಿಸೈನರ್ ಕಾಲೇಜ್ ಸ್ಟೂಡೆಂಟ್ ತರ ಕಾಣ್ತಾಳೆ. ಮಮ್ಮಿ, ಪುನಃ ಕ್ಲಾಸ್ ಅಲ್ಲಿ ಮಮ್ಮಿ, ಅರಸಿನ ಮತ್ತು ಚಂದನ ಇದು ಹಿಂದೆಂದಿಗಿಂತಲೂ ಉತ್ತಮವಾದ ಹೊಸ ಸಂತೂರ್. ಸಿಂಗಾರ ನೀಡಿದೆ ಸಂತೂರ್. ಜಿ ಕನ್ನಡ ಪ್ರಸ್ತುತಿ ಡಾಮ್ ಡೂಮ್ ಡಸ್ ಬಸ್ ಕಾರ್ಯಕ್ರಮ ಯುವ ಜನಾಂಗಕ್ಕೆ ಒಂದು ಉತ್ತಮ ಕಾರ್ಯಕ್ರಮ. ತನ್ನಲ್ಲಿರುವಂತಹ ಕಲೆಯನ್ನ ಬೇರೆಯವ್ರಿಗೆ ವ್ಯಕ್ತಪಡಿಸಬೇಕು. ಆ ವ್ಯಕ್ತಪಡಿಸೋದಕ್ಕೆ ಈ ಡಾಮ್ ಡೂಮ್ ಡಸ್ ಬಸ್ ಒಂದು ಫೌಂಡೇಶನ್. ಸ್ಪೈಸಿ ಮಸಾಲಾ, ಫ್ರೂಟ್ ಸಲಾಡ್, ಕಲರ್ಫುಲ್ ಜ್ಯೂಸ್, ಡಾಮ್ ಡೂಮ್ ಡಸ್ ಬಸ್. ಯುವ ಜನಾಂಗದ ಪ್ರತಿಭೆಗಳ ಅನಾವರಣ ಡಾಮ್ ಡೂಮ್ ಡಸ್ ಬಸ್ ಪ್ರತಿ ಶನಿವಾರ ಮತ್ತು ಭಾನುವಾರ ರಾತ್ರಿ 7:30ಕ್ಕೆ. ಪರಿಸರ ಪ್ರೇಮದ ತುಡಿತ. ರಂಗ ಬಿಟ್ಟು ಮರವೇರಿದ ನಾಟಕ, ರೆಂಬೆ ಕೊಂಬೆಯೇ ರಂಗಸಜ್ಜಿಕೆ, ಹವ್ಯಾಸಿ ರಂಗಭೂಮಿಯ ವಿಶಿಷ್ಟ ದಾಖಲೆ. ವೀಕ್ಷಿಸಿ ಇದೆಂಥ ಲೋಕವಯ್ಯ. ಇದೆಂಥ ಲೋಕವಯ್ಯ ಪ್ರತಿ ಸೋಮವಾರ ರಾತ್ರಿ 7 ಗಂಟೆಗೆ. ಈ ಚಂದದ ಮನೆಯಲ್ಲಿ ಸನ್ಪ್ಯೂರ್ ಪಾಕ ಪರೀಕ್ಷೆ. ಸನ್ಪ್ಯೂರ್ ಪಾಕ ಪರೀಕ್ಷೆಗೆ ವೆಲ್ಕಮ್ ಬ್ಯಾಕ್ ಅಗೇನ್ ಆಫ್ಟರ್ ದ ಬ್ರೇಕ್. ಮಾವಿನ ಹಣ್ಣಿನ ರಸಾಯನ ಪೂರಿ ಕೇಳ್ತಿದ್ರೆ ತುಂಬಾನೇ ಆಸೆ ಆಗ್ತಿದೆ, ಆದ್ರೆ ನೋಡಿದ್ರೆ ಇನ್ನೂ ರೆಡಿ ಆಗಿಲ್ಲ. ಈಗ ಮಾಡ್ಕೊಡ್ತೀನಲ್ಲ, ಈಗ ಚಟಾಚಟ್ ಮಾಡ್ಕೊಟ್ಬಿಡ್ತೀರಾ? ಓಕೆ ಓಕೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಮೈದಾ, ಹಾಲು, ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ, ಮಾವಿನ ಹಣ್ಣಿನ ಪಲ್ಪ್ ಅಂಡ್ ತುಪ್ಪ. ಓಕೆ ಓಕೆ, ಸೊ ಶುರು ಮಾಡೋಣ. ಆಯ್ತು, ಮಾಡೋಣ. ಏನ್ ಫಸ್ಟ್ ಸ್ಟೆಪ್? ಫಸ್ಟ್ ಒಂದು ಬೌಲ್ ಕೊಡಿ, ಎಂಟಿ ಬೌಲ್. ದೆನ್ ಮೈದಾ ಮೈದಾ 1 ಕಪ್ ಹಾಕೊಂಡ್ರೆ ಹಾಲು ಅರ್ಧ ಕಪ್ ಹಿಡಿಯುತ್ತೆ. ಓಕೆ, ಮೈದಾ ಹಿಟ್ಟನ್ನ 1 ಕಪ್ ಹಾಕೊಂಡ್ರೆ ಹಾಲು ನಾವು ಅರ್ಧ ಕಪ್ ಹಾಕ್ಬೇಕು, ಹಿಡಿಯುತ್ತೆ. ಹಾಲು ಹಸಿ ಹಾಲಲ್ಲೇ ಕಲ್ಸ್ಕೋಬೇಕು. ಹಸಿ ಹಾಲಲ್ಲೇ ಕಲ್ಸ್ಕೋಬೇಕು? ಹೌದು, ನಿಮ್ಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಏನು ಬೇಕಿಂಗ್ ಸೋಡಾ ಬೇಡ, ಕಾರ್ನ್ ಫ್ಲೋರ್ ಬೇಡ, ಏನು ಬೇಡ. ಓಕೆ, ಹಸಿ ಹಾಲಲ್ಲೇ ಕಲ್ಸ್ಕೋಬೇಕು. ಈಗ ನೀವು ಹಾಲು ಯೂಸ್ ಮಾಡ್ತಿದ್ರೆ ನಂಗೆ ಹಸಿ ಹಾಲಿನ ಒಂದು ಬ್ಯೂಟಿ ಟಿಪ್ ಅದೇ ಮುಖಕ್ಕೆ. ಹೌದು, ಹಸಿ ಹಾಲಿನ ನಾವು ಮಖಕ್ಕೆ ಹಚ್ಕೊಂಡ್ರೆ, ಮಖ, ಕತ್ತು, ಕೈ ಎಲ್ ಬೇಕಾದ್ರೆ ಹಚ್ಕೊಂಡ್ರೆ ಅದು ಒಂಥರ ತುಂಬಾ ಫೇರ್ ಆಗುತ್ತೆ, ಮತ್ತೆ ಗ್ಲೋ ಬರುತ್ತೆ. ಹೌದು, ಅದು ಕಾಟನ್ ನಿಂದ ಮಾಡ್ಕೋಬೇಕು. ಹೌದು, ನಾವು ಬೇಕಂದ್ರೆ ಗೋಡಂಬಿನ ಪುಡಿ ಮಾಡೋ ಹಾಕೊಳ್ಬಹುದು, ಇಲ್ಲ ಅಂದ್ರೆ ನಾವು ಪಲ್ಪ್ಗೆನ ಹಾಕೋಬಹುದು. ಓಕೆ, ಫೈನ್. ಈಗ ನಾವು ಕಲ್ಸ್ಬಿಟ್ಟು ಒಂದು 20 ಮಿನಿಟ್ಸ್ ಆರ್ 30 ಮಿನಿಟ್ಸ್ ಈ ತರ ನೈಸ್ ಆಗುತ್ತೆ ಹಿಟ್ಟು. ಹೌದು, ನೈಸ್ ಆಗಿದೆ ತುಂಬಾ. ಒಂದ್ 20 ನಿಮಿಷ ಇಂದ ಒಂದ್ ಅರ್ಧ ಗಂಟೆ ಇಡ್ಬೇಕು. ಅರ್ಧ ಗಂಟೆ ಕಲ್ಸಾದ್ಮೇಲೆ. ಹೌದು ಹೌದು. ಓಕೆ, ಈಗ ನಾವು ತುಪ್ಪ ಹಾಕೋಣ. ಫಸ್ಟ್ ತುಪ್ಪ ಹಾಕಿ ಸ್ವಲ್ಪ ಡ್ರೈ ಹಿಟ್ಟು ಕೊಡಿ. ಮೈದಾ ಡ್ರೈ ಹಿಟ್ಟು ಕೊಡ್ಬೇಕಾ? ಹೌದು. ಇದು ರಸಾಯನ ಪೂರಿ ಅಂದ್ರೆ ನೀವು ನಿಮ್ಮ ಅಮ್ಮನಿಂದ ಕಲ್ತಿದ್ದ, ಯಾರಿಂದ ಕಲ್ತಿದ್ದು? ಹೆಚ್ಚು ಕಡಿಮೆ ಎಲ್ಲ ನಮ್ಮ ಮಮ್ಮಿ ಮಾಡೋದನ್ನೇ ನಾವು ಫಾಲೋ ಮಾಡ್ತೀವಿ. ನಾವು ಚಿಕ್ಕವರು ಇರುವಾಗ ನಮ್ಮ ಮಮ್ಮಿ ಏನೇ ಮಾಡಿದ್ರು ಜೊತೆ ಸೇರ್ಸ್ಕೊಂಡ್ ಮಾಡ್ತಾ ಇದ್ರು. ಓಕೆ, ಕೂಡಿ ಮಾಡ್ತಿದ್ರಿ? ಹೌದು. ಹೀಗಾಗ್ಬಿಟ್ಟು ನಾ ಮೊನ್ನೆ ಅಲ್ಲಿ ಏನು ಮಾಡಿಲ್ಲ ಅಂದ್ರೂ ಕೂಡ ಅವ್ರು ಮಾಡೋದನ್ನೆಲ್ಲ ನೋಡ್ತಾ ಇದ್ವಲ್ಲ, ಒಂದು ನಾಲೆಜ್ ಹೇಗೆ ಅದ ಹಂಗೆ ನಮ್ಗೆ
ಅಭ್ಯಾಸ ಆಗೋಗಿದೆ. ಅದರಿಂದ ನೀವು ಒಂದು ಎಕ್ಸ್ಪರ್ಟ್ ಆಗ್ಬಿಟ್ರಿ. ಹೌದು. ಶೈಲಜಾ ಅವರೇ, ನೀವು ಮಾವಿನ ಹಣ್ಣಿನ ರಸಾಯನ ಪೂರಿ ಯಾವ ಅಡಿಗೆ ಬದಲು ಮಾಡ್ತಿದ್ದೀರಾ? ನಿಮ್ಮ ಜಿ ಟಿವಿನಲ್ಲಿ ಮ್ಯಾಂಗೋ ಬರ್ಫಿ ಮ್ಯಾಂಗೋ ಬರ್ಫಿ ತೋರಿಸಿದಲ್ಲ, ಅದೇ ಇಂಗ್ರೀಡಿಯೆಂಟ್ಸ್ ಬಳಸಿ ನಾನು ಇದು ಮ್ಯಾಂಗೋ ರಸಾಯನ ಪುರಿ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಓಕೆ, ವೆರಿ ಕ್ರಿಯೇಟಿವ್ ಶೈಲಜಾ ಅವರೇ. ಸೊ ಇದನ್ನ ನೀವು ತೀರಾ ದೊಡ್ಡದಾಗ ಅರ್ಕೋತಿದ್ದೀರಾ? ಹೌದು. ಇದನ್ನ ಇವಾಗ ಏನ್ ಮಾಡ್ಬೇಕು, ಪೀಸ್ ಮಾಡ್ಕೋಬೇಕು. ನಾನು ಶಂಕರಪಾಳೆ ಮಾಡ್ತೀವಲ್ವಾ? ಹಾ, ಶಂಕರಪಾಳಿ. ಹೌದು, ಶಂಕರಪಾಳೆ ಶೇಪ್ ಅಲ್ಲಿ ನಾವು ಕಟ್ ಮಾಡ್ಕೊಂಡು ಕರ್ಕೋಬೇಕು. ಓಕೆ. ಸೊ ನೀವೀಗ ಮಾವಿನ ಹಣ್ಣಿನ ಪಲ್ಪ್ ಯೂಸ್ ಮಾಡ್ತಿದ್ದೀರಲ್ಲ? ಹೌದು. ಸೊ ಇದು ಎಲ್ಲ ಕರಿಯೋ ಅಷ್ಟರಲ್ಲಿ ಅದನ್ನ ರಸಾಯನ ರೆಡಿ ಮಾಡ್ಬಿಡೋಣ. ಓಕೆ. ಮ್ಯಾಂಗೋ ಪಲ್ಪ್ ಕೊಡಿ, ಅಂಡ್ ದೆನ್ ಶುಗರ್, ಏಲಕ್ಕಿ ಪುಡಿ, ಸೊ ಈಗ ಇದನ್ನ ನಾವು ಹಾಕೋಬೇಕಾ? ಹೌದು. ಇದೆಲ್ಲ ನಾವೀಗ ತುಪ್ಪದಲ್ಲಿ ಕರಿತಾ ಇದೀವಿ. ಹೌದು. ಮಾವಿನ ಹಣ್ಣು ಯೂಸ್ ಮಾಡ್ತಿದ್ದೀರಾ? ಹೌದು. ನಾನು ಮಾವಿನ ಕಾಯಿಂದ ಒಂದು ಸೂಪರ್ ಆಗಿರುವಂತ ಟಿಪ್ ಕೊಡ್ಲಾ ಸ್ಕಿನ್ಗೆ? ಕೊಡಿ. ಮಾವಿನಕಾಯಿ ಇರುತ್ತಲ್ಲ, ರಾ ಮ್ಯಾಂಗೋ, ಅದು ನಾವೆಲ್ಲ ತೆಗ್ದಾಗ ಗೊಟ್ಟ ಅದ್ರ ಬೀಜ ಸಿಗುತ್ತಲ್ಲ ನಮ್ಗೆ, ಓಟೆ. ಓಟೆ. ಆ ಓಟೆನ ಹೊಡೆದಾಗ ಅದ್ರ ಒಳಗಡೆ ಇನ್ನೊಂದು ಬೀಜ ಇರುತ್ತೆ ಗೊತ್ತಾ, ಸಣ್ಣದಿಷ್ಟೇ ವೈಟ್. ಹೌದು. ಸೊ ಆ ಬೀಜನ ನಾವು ತೇಯ್ತೀವಲ್ಲ, ಗಂಧ ಹೇಗ್ ತೇಯ್ತೀವಲ್ಲ ಹಾಗೆ ಆ ಬೀಜನ ನಾವು ತೇಯ್ದ್ಬಿಟ್ಟು ನಾವ್ ಯಾವ್ದೇ ಒಂದು ಹಳೇದಾಗ್ಲಿ, ಯಾವ್ದೇ ಒಂದು ಸ್ಕಾರ್ ಆದ್ರೆ, ಸುಟ್ಟಿರೋ ಸ್ಕಾರು, ಯಾವ್ದೇ ಒಂದು ಸ್ಕಾರ್ ಆಗ್ಲಿ ಸ್ಕಿನ್ ಮೇಲೆ, ಅದನ್ನ ನಾವು ಹಚ್ತಿದ್ರೆ ಆ ಸ್ಕಾರು ಬೇಗ ಹೊಟ್ಟೋಗುತ್ತೆ. ಹೌದಾ? ಲೈಟ್ ಬ್ರೌನ್ ಆಯ್ತು. ಪ್ಲೇಟ್ ಕೊಡಿ. ತುಪ್ಪದಿಂದ ಕರೆಯೋದ್ರಿಂದ ಘಮ ಘಮ ತುಂಬಾ ಚೆನ್ನಾಗಿ ಬರ್ತದೆ. ಪಲ್ಪ್ ಕೊಡಿ. ಹಾಗೆ ಆ ಬೌಲ್ ಕೊಡಿ. ಫಸ್ಟ್ ಪೂರಿನ ಇದಕ್ಕೆ ಹಾಕೊಂಡ್ಬಿಡೋಣ. ಇದೇನ್ ರಸಾಯನ ರೆಡಿ ಇದೆ ಅಲ್ಲ? ಹೌದು. ರಸಾಯನನ ಇದ್ರ ಮೇಲೆ ಹಾಕ್ಬೇಕು. ಓಕೆ, ದಟ್ಸ್ ಯಮ್. ಇದಕ್ಕೆ ನಾವೀಗ ಗಾರ್ನಿಶ್ ಮಾಡೋಣ. ಇದನ್ನ ನಾವು ಬೇಕಾದ್ರೆ ತುಪ್ಪದಲ್ಲಿ ಸ್ವಲ್ಪ ಹುರಿದು ಹಾಕ್ಬೋದು. ಓಕೆ. ಬಟ್ ಅದೇ ಟೇಸ್ಟ್ ಬೇರೆ ಆಗುತ್ತೆ. ಹೌದು, ಇದೇ ಟೇಸ್ಟ್ ಬೇರೆ ಆಗುತ್ತೆ. ಮ್ಯಾಂಗೋನ ಕಿಂಗ್ ಆಫ್ ಫ್ರೂಟ್ಸ್ ಅಂತಾರೆ. ಹೌದು. ಸೊ ಅದರಿಂದ ತುಂಬಾನೇ ಡಿಲಿಷಿಯಸ್ ಆಗಿರುತ್ತಲ್ಲ. ಹೌದು. ಈ ಸಿಲ್ವರ್ ಕಾಯಿಲ್ ಒಂದ್ ಸ್ವಲ್ಪ ಡೆಕೋರೇಷನ್. ಓಕೆ. ನಾವು ಅಡಿಗೆ ಎಷ್ಟು ಸುಂದರವಾಗಿ ಮಾಡ್ತೀವಿ, ಅದ್ರದ ಪ್ರೆಸೆಂಟೇಶನ್ ಅಂದ್ರೆ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡ್ತೀವಿ, ಅದು ಅಷ್ಟೇ ಮುಖ್ಯ ಅಲ್ವಾ ಶೈಲಜಾ ಅವರೇ? ಹೌದು. ಸೊ ಇದನ್ನ ನಾವು ಒಂದು ಡೆಸರ್ಟ್ ಊಟ ಆದ್ಮೇಲೆ ಮನೆಯಲ್ಲಿ ಫಂಕ್ಷನ್ ಪಾರ್ಟೀಸ್ ಇದ್ದಾಗ, ನೀವ್ ಹೇಳ್ದಾಗ ನೀವು ಕಿಟಿ ಪಾರ್ಟಿ. ಹೌದು, ಮಾಡ್ತಿರ್ತೀರಾ. ಸೊ ಊಟ ಆದ್ಮೇಲೆ ಡೆಸರ್ಟ್ ಇದ್ರೆ ಅದ್ರ ಮಜಾನೇ ಬೇರೆ. ಹೌದು. ಸೊ ಇದಂತೂ ಒಂದು ತುಂಬಾನೇ ಎಲ್ರು ಕಾಯ್ತಾ ಇರ್ತಾರೆ, ಏನ್ ಇವತ್ತು ಡೆಸರ್ಟ್ ಅಂತ ಕಾಯ್ತಾ ಇರ್ತಾರೆ. ಸೊ ಇದನ್ನ ನಾವು ಫ್ರಿಡ್ಜ್ ನಲ್ಲಿ ಇಟ್ಕೊಂಡು ಆಮೇಲೆ ತಿಂದ್ರೆ ಹೇಗಿರುತ್ತೆ? ಅದು ಇನ್ನೂ ಟೇಸ್ಟಿ ಆಗಿರುತ್ತೆ. ಹೌದು. ಮಾವಿನ ಹಣ್ಣಿನ ರಸಾಯನ ಪುರಿ ತಯಾರಾಗ್ತಿದೆ. ಅಷ್ಟು ತನಕ ಸನ್ ಪ್ಯೂರ್ ಪಾಕ ಪರೀಕ್ಷೆಯಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. ಟೇಕ್ ಅ ಬ್ರೇಕ್. ಸನ್ ಪ್ಯೂರ್ ಪಾಕ ಪರೀಕ್ಷೆ. ನಿಮ್ಮ ಮಗುಗೆ ತಂದೆಯಾಗಿ ನಾನಿರ್ತೀನಿ. ಸುಧಾಕರ್, ನಿಮ್ಮಿಬ್ಬರ ಮದುವೆ ನಮ್ ಜವಾಬ್ದಾರಿ. ಹೀಗಾಗೋದಕ್ಕೆ ನಾವು ಬಿಡಬಾರ್ದು. ಇದನ್ನ ತಡೆಯೋದಕ್ಕೆ ಏನಾದ್ರೂ ಮಾಡ್ಲೇಬೇಕು. ಸಹಜೀವನದ ವಿರುದ್ಧದ ನಮ್ಮಿಬ್ಬರು ಶೀತಲ ಸಮರ ಅದು ನಡೆದೇ ಇರುತ್ತೆ ಗೆಳೆಯ. ದೈನಂದಿನ ಧಾರಾವಾಹಿ ಮದುವೆ
ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ. 10 ವರ್ಷಗಳಿಂದ ಪ್ರತಿ ಕುಟುಂಬದ ಆರೋಗ್ಯದ ಸಂಗಾತಿ ಸನ್ಪ್ಯೂರ್. ಕೇವಲ ಕಾರ್ ಮಾತ್ರ ಅಲ್ಲ, ಬೈಕ್ಗಳು, ಹೋಮ್ ಥಿಯೇಟರ್ ಸಿಸ್ಟಮ್ಸ್, ವಾಷಿಂಗ್ ಮೆಷಿನ್, ಮಿಕ್ಸರ್, ಇನ್ನು ಹಲವಾರು ಬಹುಮಾನಗಳು ನಿಮಗಾಗಿ ಕಾದಿವೆ. ಸನ್ಪ್ಯೂರ್ ಈಗ ಸಂತೂರ್ ಸೂಪರ್ ಸೇವರ್ ಪ್ಯಾಕ್ ನ ಮೇಲೆ ₹4 ಕಡಿತ. ತ್ವರೆ ಮಾಡಿ. ಹೊಸ ಚಿಗುರು ಹಳೆ ಬೇರು ಕೂಡಿದರೆ ಮರ ಸೊಬಗು. ಹಾಗೆ ಹಳೆ ಆಟ ಹೊಸ ನಿಯಮಗಳು ಕೂಡಿದರೆ ಬಾಳೆ ಬಂಗಾರಕ್ಕೆ ಮೆರುಗು. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ನಾವು ಮಾಡ್ಕೊಂಡಿದೀವಿ. ಈ ಬದಲಾವಣೆಗಳು ಏನು ಅಂತ ನೋಡೋಕೆ ಕೀಪ್ ವಾಚಿಂಗ್ ಗೋಲ್ಡ್ ರಶ್ ಬಾಳೆ ಬಂಗಾರ. ಗೋಲ್ಡ್ ರಶ್ ಬಾಳೆ ಬಂಗಾರ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿ ರಾತ್ರಿ 8 ಗಂಟೆಗೆ. ಪರಿಸರ ಪ್ರೇಮದ ತುಡಿತ. ರಂಗ ಬಿಟ್ಟು ಮರವೇರಿದ ನಾಟಕ. ರೆಂಬೆ ಕೊಂಬೆಯೇ ರಂಗಸಜ್ಜಿಕೆ. ಹವ್ಯಾಸಿ ರಂಗಭೂಮಿಯ ವಿಶಿಷ್ಟ ದಾಖಲೆ. ವೀಕ್ಷಿಸಿ ಇದೆಂಥ ಲೋಕವಯ್ಯ. ಇದೆಂಥ ಲೋಕವಯ್ಯ ಪ್ರತಿ ಸೋಮವಾರ ರಾತ್ರಿ 7 ಗಂಟೆಗೆ. ಸನ್ಪ್ಯೂರ್ ಪಾಕ ಪರೀಕ್ಷೆ. ಸನ್ಪ್ಯೂರ್ ಪಾಕ ಪರೀಕ್ಷೆಗೆ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್. ಶೈಲಜಾ ಅವರೇ ರೆಡಿನಾ? ಹಾ ರೆಡಿ. ಓಕೆ. ಮ್ಯಾಂಗೋ ರಸಾಯನ ಪೂರಿ ರೆಡಿ. ಯಮ್ಮಿ ಯಮ್ಮಿ ಡೆಸರ್ಟ್. ತುಂಬಾನೇ ಥ್ಯಾಂಕ್ಸ್ ಶೈಲಜಾ ಅವರೇ. ವೆಲ್ಕಮ್. ಮ್ಯಾಂಗೋ ರಸಾಯನ ಪೂರಿ. ಬೇಕಾಗುವ ಸಾಮಗ್ರಿಗಳು: ಮಾವಿನ ಹಣ್ಣಿನ ರಸ 5 ರಿಂದ 6 ಕಪ್, ಸಕ್ಕರೆ 1/4 kg, ಏಲಕ್ಕಿ ಪುಡಿ ಸ್ವಲ್ಪ, ಗೋಡಂಬಿ ಮತ್ತು ದ್ರಾಕ್ಷಿ ಸ್ವಲ್ಪ, ಮೈದಾ ಹಿಟ್ಟು 1/4 ಕಪ್, ತುಪ್ಪ ಸ್ವಲ್ಪ, ಹಾಲು ಸ್ವಲ್ಪ, ಬೇಕಿದ್ದಲ್ಲಿ ಉಪ್ಪು ರುಚಿಗೆ. ಮ್ಯಾಂಗೋ ರಸಾಯನ ಪೂರಿ ಮಾಡುವ ವಿಧಾನ: ಮೈದಾ ಹಿಟ್ಟು, ಹಾಲು, ಗೋಡಂಬಿ ಪುಡಿಯನ್ನು ಹಾಕಿ ಹಿಟ್ಟನ್ನು ಕಲಸಿಕೊಳ್ಳಿ. ಆ ಹಿಟ್ಟಿನಿಂದ ಚಪಾತಿ ತರಹ ಲಟ್ಟಿಸಿ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಳಿ. ಮಾವಿನ ಹಣ್ಣಿನ ರಸಕ್ಕೆ ಸಕ್ಕರೆ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಇದನ್ನು ಫ್ರೈ ಆದಂತಹ ಚಿಕ್ಕ ಪೀಸ್ಗಳ ಮೇಲೆ ಹಾಕಿ ಕಡೆಯದಾಗಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಅಲಂಕರಿಸಿದಲ್ಲಿ ಮ್ಯಾಂಗೋ ರಸಾಯನ ಪೂರಿ ಸಿದ್ಧವಾಗುತ್ತೆ. ಸನ್ಪ್ಯೂರ್ ಪಾಕ ಪರೀಕ್ಷೆಯಲ್ಲಿ ಭಾಗವಹಿಸಿ ನೀವು ಚಾಂಪಿಯನ್ ಆಗಿದ್ದೀರಾ. ಮೊದಲನೇ ಬಹುಮಾನ ನೀವು ಗೆದ್ದಿದ್ದೀರಾ. ಕಂಗ್ರಾಚುಲೇಷನ್ ಶೈಲಜಾ. ಥ್ಯಾಂಕ್ ಯು ಮಾನ್ಸಿ. ಹಾಗೆ ಇವತ್ತು ನಮ್ಮ ಸನ್ಪ್ಯೂರ್ ಪಾಕ ಪರೀಕ್ಷೆಯಲ್ಲಿ ಬಂದು 2 ಡಿಲಿಷಿಯಸ್ ಆಗಿರುವಂತಹ ರೆಸಿಪೀಸ್ ಹೇಳ್ಕೊಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಅದಕ್ಕೆ ನಿಮ್ಗೋಸ್ಕರ ವಿಜಯಲಕ್ಷ್ಮಿ ಅವರ ಕಡೆಯಿಂದ ಮಿಕ್ಸರ್ ಗ್ರೈಂಡರ್ ಹಾಗೂ ಸ್ಟೀಲ್ LPG ಸ್ಟವ್, ಮತ್ತೆ ಶಾಂತಲಾ ಡೀಲಕ್ಸ್ ಅಗರಬತ್ತಿ ಹಾಗೂ BR ಮುನಿಯಪ್ಪ ಅಂಡ್ ಸನ್ಸ್ ಇಂದ ಒಂದು ಉಡುಗೊರೆ. ಥ್ಯಾಂಕ್ ಯು ಅಂಡ್ ಕಂಗ್ರಾಚುಲೇಷನ್ಸ್ ಅಗೇನ್ ಶೈಲಜಾ. ಥ್ಯಾಂಕ್ ಯು ಮಾನ್ಸಿ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಫಸ್ಟ್ ಪ್ರೈಸ್ ನನಗೆ ಬರುತ್ತೆ ಅಂತ. ನಾನು ಇಲ್ಲಿಗೆ ಬಂದಾಗ ನನ್ನ ಫ್ರೆಂಡ್ಸ್ ಹೇಳಿದ್ರು ಶೈಲಜಾ ಅವರೇ ನಿಮ್ದು ಫಸ್ಟ್ ಬಂದಿದೆ ಅಂತ. ನನಗೆ ಕೇಳಿ ತುಂಬಾ ಖುಷಿ ಆಯ್ತು. ಓಕೆ, ದಟ್ ವಾಸ್ ಅ ವೆರಿ ಗುಡ್ ಸ್ಪಿರಿಟ್ ಶೈಲಜಾ ಅವರೇ. ಥ್ಯಾಂಕ್ ಯು ಅಂಡ್ ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಸೊ ನಿಮ್ಮ ಹತ್ರನೂ ಕೂಡ ಈ ತರ ಡಿಲಿಷಿಯಸ್ ಆಗಿರುವಂತಹ ಕ್ರಿಯೇಟಿವ್ ಆಗಿರುವಂತಹ ರೆಸಿಪೀಸ್ ಇದ್ರೆ ನಮ್ ಸನ್ಪ್ಯೂರ್ ಪಾಕ ಪರೀಕ್ಷೆಯಲ್ಲಿ ಮುಂದೆ ಭಾಗವಹಿಸಬಹುದು. ಓನ್ಲಿ ಆನ್ ರುಚಿ ಅಭಿರುಚಿ ಫಾರ್ ಅ ಚೇಂಜ್. ಟೇಕ್ ಕೇರ್, ಬಾಯ್. ವಿಜೇತರಿಗೆ ಬಹುಮಾನದ ಪ್ರಾಯೋಜಕರು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್, ಶಾಂತಲಾ ಅಗರಬತ್ತಿ ಮತ್ತು BR ಮುನಿಯಪ್ಪ ಸನ್ಸ್ ಕೋಲಾ.